ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅಂಗೀಕರಿಸುವ ಪ್ರೀತಿ. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನ. ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ನೋಡ್ರಿ, ಮಾನವನು ಸಾಮಾನ್ಯವಾಗಿ ತಪ್ಪು ಮಾಡಿದವರನ್ನು, ಪಾಪ ಮಾಡುವವರನ್ನು ದೂರ ಇಡ್ತಾರೆ. ಆದರೆ ಯೇಸು ಸ್ವಾಮಿ ಇಲ್ಲಿ ಈ ವಾಕ್ಯದಲ್ಲಿ ಮಾಡಿದ್ದು ಸಂಪೂರ್ಣ ವಿಭಿನ್ನ. ಅವರು ಪಾಪಿಗಳನ್ನು ದೂರ ಮಾಡಲಿಲ್ಲ, ಅವರ ಮನೆಗೆ ಹೋಗಿ ಊಟ ಮಾಡಿದ್ರಂತೆ. ತಪ್ಪು ಮಾಡಿದವರನ್ನು ತಳ್ಳಲಿಲ್ಲ, ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿದರಂತೆ. ಯೇಸುವಿನ ಬಳಿಗೆ ಬಂದವರು ಯಾರೂ ಪರಿಪೂರ್ಣರಾಗಿರಲಿಲ್ಲ, ಆದರೆ ಬದಲಾವಣೆಗೆ ಬಯಸಿದವರು. ಜನರು ಜಕ್ಕಾಯನನ್ನು ಪಾಪಿ ಎಂಬುದಾಗಿ ನೋಡಿದರು, ಆದರೆ ಯೇಸು ಸ್ವಾಮಿ ಪಾಪಿಯಾಗಿ ನೋಡಲಿಲ್ಲ, ಬದಲಾದ ವ್ಯಕ್ತಿಯಾಗಿ ನೋಡಿ ಅವನ ಜೀವನವೇ ಬದಲಾಯಿತು. ಆ ಜಕ್ಕಾಯನ ಮನೆಗೆ ಒಂದು ರಕ್ಷಣೆ ಬಂತು. ನೋಡ್ರಿ, ವ್ಯಭಿಚಾರದಲ್ಲಿ ಸಿಕ್ಕಿದ ಮಹಿಳೆಯನ್ನು ಜನರು ಕಲ್ಲೆಸೆಯಲು ಸಿದ್ಧರಾಗಿದ್ದರು. ಯೇಸು ಸ್ವಾಮಿ ಹೇಳಿದರು, ಪಾಪ ಇಲ್ಲದವನು ಮೊದಲು ಕಲ್ಲು ಎಸೆಯಲಿ. ಎಲ್ಲರೂ ಹೊರಟರು. ಯೇಸು ಸ್ವಾಮಿ ಅವಳನ್ನ ಖಂಡಿಸಲಿಲ್ಲ, ಹೊಸ ಜೀವವನ್ನು ಕೊಟ್ಟರು. ಅದಕ್ಕೆ ಬೈಬಲ್ ಹೇಳ್ತದೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ. ನಾವು ಇತರರನ್ನು ತೀರ್ಪು ಮಾಡುವ ಮೊದಲು ನೆನಪಿರಲಿ, ನಾವೆಲ್ಲ ದೇವರ ಕೃಪೆಯಿಂದಲೇ ಉಳಿದವರು. ಇನ್ನೊಂದು ಸಾರಿ ಹೇಳ್ತೇನೆ, ನಾವು ಇತರರನ್ನು ತೀರ್ಪು ಮಾಡುವ ಮೊದಲು ನೆನಪಿರಲಿ, ನಾವು ದೇವರ ಕೃಪೆಯಿಂದ ಉಳಿದವರು. ಒಂದು ನಡೆದ ನೈಜ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾನೆ. 1980ರ ದಶಕದಲ್ಲಿ ಪ್ರಸಿದ್ಧ ಒಬ್ಬ ಸುವಾರ್ಥ ಬೋಧಕರು, ಜಿಮ್ ವಾಕರ್ ಎಂಬಂಥ ಸೇವಕರು. ಆದರೆ ಕೆಲವೊಂದು ಅವರ ಮೇಲೆ ತಪ್ಪುಗಳು, ಆರೋಪಗಳು ಬಂದು ಜೈಲಿಗೆ ಹೋಗಿದ್ದರು. ಕ್ರೈಸ್ತ ಸಮುದಾಯದ ಹಲವಾರು ಅವರನ್ನು ನಿಂದಿಸಿ ದೂರ ಮಾಡಿಬಿಟ್ಟಿದ್ರು. ಅವರಿಗೆ ಶಿಕ್ಷೆನೂ ಆಯಿತು. ನಂತರ ಒಂದು ದಿವಸ ಅವರು ಹೊರಗಡೆ ಬಂದ ಮೇಲೆ ಬಿಲ್ಲಿ ಗ್ರಹಮ್ ಅವರು, ಅವರ ಪತ್ನಿ, ಅವರನ್ನು ಮನೆಗೆ ಊಟಕ್ಕೆ ಕರೆದರು. ಅಲ್ಲಿ ಅವರ ಯಾವ ತಪ್ಪುಗಳನ್ನು, ನೀವೇನು ತಪ್ಪು ಮಾಡಿದೆ ಅದ್ರ ಬಗ್ಗೆ ಒಂದು ಮಾತು ಆಡಲಿಲ್ಲ. ಅವರಿಗೆ ಪಾಪ ಪರ್ಸ್ ಕೂಡ ಇರಲಿಲ್ಲಂತೆ ಇಟ್ಕೊಳ್ಳುವುದಕ್ಕೆ. ಅವರಿಗೊಂದು ಹೊಸ ಪರ್ಸ್ ಕೊಟ್ಟು ಪ್ರೀತಿಯಿಂದ ಮಾತನಾಡಿ ಪ್ರಾರ್ಥಿಸಿ ಕಳಿಸಿದ್ರಂತೆ. ಇದುವೇ ಅಂಗೀಕಾರದ ಪ್ರೀತಿ. ತೀರ್ಪು ಮಾಡಲಿಲ್ಲ. ಕೆಲವರೆಲ್ಲ ಕಾಯ್ತಾ ಇದ್ದಾರೆ, ಸ್ವಲ್ಪ ಸಿಕ್ಕರೆ ಸಾಕು, ಅದಕ್ಕೆ 2 ಕಣ್ಣಿಟ್ಟು ಕಿವಿ ಇಟ್ಟು ಒಂದು ದೊಡ್ಡ ಮನುಷ್ಯನಾಗೆ ಮಾಡಿಬಿಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ತೋರಿಸುವ ಪ್ರೀತಿ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬಾರದು, ಅದು ಜೀವನವನ್ನು ಕಟ್ಟಬೇಕು. ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ಯೇಸು ಸ್ವಾಮಿ ನಮ್ಮನ್ನು ಸ್ವೀಕಾರ ಮಾಡಿಲ್ಲ ಅಂದರೆ ನಾವು ಎಲ್ಲೋ ಇರ್ತಿದ್ದೀವಿ ರೀ. ಜಸ್ಟ್ ನಮ್ಮ ಹಿನ್ನೆಲೆಯನ್ನು ನೋಡೋಣ. ನಾವು ಯಾರೂ ಒಳ್ಳೆಯವರಲ್ಲ, ಆದರೆ ನಾವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದಾಗ ದೇವರು ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿ ಆ ಪ್ರೀತಿಯನ್ನು ತೋರಿಸಿದರು. ಅದೇ ರೀತಿಯಲ್ಲಿ ತೀರ್ಪು ಮಾಡುವುದಕ್ಕಿಂತ ಪ್ರೀತಿ ತೋರಿಸೋಣ ರೀ. ಅವರನ್ನು ದೂರ ಮಾಡುವುದಕ್ಕಿಂತ, ಅವರು ತಪ್ಪು ಮಾಡಿದ್ದಾರೆ ಸಹಜ, ಅವ್ರನ್ನ ದೂರ ಮಾಡಬೇಡ್ರಿ, ಅವರ ಹತ್ತಿರಕ್ಕೆ ನಾವು ಹೋಗೋಣ. ಅವ್ರನ್ನ ಖಂಡಿಸ್ಬೇಡ್ರಿ, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಅವರಿಗಾಗಿ ಪ್ರೇಯರ್ ಮಾಡಿರಿ. ಅಂಗೀಕಾರ ಪಾಪವನ್ನು ಉತ್ತೇಜಿಸುವುದಿಲ್ಲ, ಅದು ಅವರ ಬದಲಾವಣೆಗೆ ಒಂದು ಅವಕಾಶ ನೀಡುತ್ತೆ. ಯೇಸುವಿನ ಹಾಗೆ ನಾವು ಸಹ ಅಂಗೀಕರಿಸುವ ಪ್ರೀತಿಯನ್ನು ತೋರಿಸೋಣ. ಇನ್ನೊಬ್ಬರಿಗೂ ಕ್ರಿಸ್ತನ ಅಂಗೀಕಾರದ ಪ್ರೀತಿಯನ್ನು ತಲುಪಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಾವು ಯಾವ ಸ್ಥಿತಿಯಲ್ಲಿದ್ದರೂ ನೀವು ನಮ್ಮನ್ನು ಅಂಗೀಕಾರ ಮಾಡಿದ್ರಿ ಸ್ವಾಮಿ. ದೇವರೇ, ಅದೇ ರೀತಿ ನಮ್ಮ ಸಹೋದರನಾಗಲಿ ಸಹೋದರಿಯಾಗಲಿ ಯಾರೋ ತಪ್ಪು ಮಾಡಿ ಪಾಪ ಮಾಡಿ ಬಿದ್ದು ಹೋಗಿರುವುದಾದರೆ ದೇವರೇ, ಅವ್ರನ್ನ ಖಂಡಿಸಿ ಅವ್ರನ್ನ ದೂರ ಮಾಡುವುದಲ್ಲ ಸ್ವಾಮಿ. ದೇವರೇ, ಅವರಿಗಾಗಿ ಪ್ರಾರ್ಥಿಸಿ
ನೀವು ಹೇಗೆ ಇದ್ದ ಹಾಗೆ ಅನೇಕರನ್ನ ಸ್ವೀಕಾರ ಮಾಡಿದ್ರು, ಅದೇ ಥರ ಸ್ವೀಕರಿಸಿ ಒಂದು ಹೊಸ ಬದಲಾವಣೆಗೆ, ಒಂದು ಹೊಸ ಅವಕಾಶವನ್ನು ಕೊಡುವುದಕ್ಕೆ ಸಹಾಯ ಮಾಡ್ರಪ್ಪ. ಈ ವಿಡಿಯೋ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ದಿವಸ ನಿನ್ನ ಮಕ್ಕಳು ಮಾಡುವ ಎಲ್ಲ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ಪ್ರತಿಯೊಬ್ಬರು ಅಂಗೀಕರಿಸುವ ಪ್ರೀತಿಯಲ್ಲಿ ಜೀವಿಸೋಣ. ಈ ದೈನಂದಿನ ಧ್ಯಾನ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಅದ್ಭುತ ನಡೆದ ಮೇಲೆ ಅದ್ಭುತ ಸಾಕ್ಷಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದರೆ ದೇವರ ರಾಜ್ಯಕ್ಕಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತಿರಿ. ನಾವು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾವು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.